ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನಮ್ಮ ಫ್ಯಾಮಿಲಿ ರೌಂಡ್ ಅಲ್ಲಿ ಬಹಳ 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 ಒಂದು ಇಂಪಾರ್ಟೆಂಟ್ ವಿಷಯನ ಕನ್ನಡಿಗರ ಜೊತೆ ನಾವು ಶೇರ್ ಮಾಡ್ಬೇಕಂತಿದೀವಿ. ಒಂದು ಕುಟುಂಬ ನಮ್ಮನ್ನ ಭೇಟಿ ಆಗೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಆ ಕುಟುಂಬದ ಬಗ್ಗೆ ನಮ್ಮ ಕನ್ನಡ ಚಲನಚಿತ್ರರಂಗದ ಮೇರು ನಟ ಆ ಕುಟುಂಬಕ್ಕೆ ಒಂದು ಕೋರಿಕೆಯ ಧ್ವನಿಯನ್ನ ಇಟ್ಟಿದ್ರು. ಮೊದಲು ಆ ಕೋರಿಕೆಯ ಧ್ವನಿ ಏನು ಅಂತ ನೋಡೋಣ. ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ಈ ಕಿಚನ್ ಇಂದ ನಮಸ್ತೆ. ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ, ಬಹಳ ಮುಖ್ಯವಾದಂತ ಕಾರಣ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ಆಫೀಸರ್, ಅವರ ಹೆಸರು ಕಿಶೋರ್, ಅವರ ಧರ್ಮಪತ್ನಿ ನಾಗಶ್ರೀ ಅವರು, ಇವರಿಗೆ ಒಂದು ಪುಟ್ಟ ಮಗು, 1 ವರ್ಷ 10 ತಿಂಗಳು, ಹೆಸರು ಕೀರ್ತನ ಅಂತ. ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು. ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ. ಇಟ್ಸ್ ಕಾಲ್ಡ್ SMA, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ. ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು. ಇದಕ್ಕೆ ಒಂದು ಔಷಧಿ ಇದೆ, ಇದಕ್ಕೆ ಒಂದು ಗುಣ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಬೇಕಾದಂತ ಒಂದು ಮೊತ್ತ, ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಮೈ ಜುಮ್ ಅನ್ಬೇಕು. ಈ ಟ್ರೀಟ್ಮೆಂಟ್ ಗೆ ಬೇಕಾಗಿರೋದು 16 ಕೋಟಿ, 16 crores. ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲಾ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ, ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ, ಒಂದೇ ಒಂದು ರಿಕ್ವೆಸ್ಟ್. ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡಕ್ಕಾಗುತ್ತೋ ಖಂಡಿತ ಮಾಡಿ. ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. ಪುಟಾಣಿ ಮಗು ಕೀರ್ತನ. ಏನು ಅರಿಯದಂಥ ಒಂದು ಮಗು, ಏನು ಅರಿಯದ ಒಂದು ಪುಟ್ಟ ಕಂದಮ್ಮ, ನಮಗೆ ಅರಿವೇ ಇಲ್ಲದೆ ಇರೋಂಥ ಒಂದು ಡಿಸೀಸ್. ಆದ್ರೆ ಹೆಸರನ್ನ ಕೂಡ ನಾವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಅ ವೆರಿ 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 ರೇರ್ ಡಿಸೀಸ್. ಸುದೀಪ್ ಸರ್ ಅವರು ಹೇಳಿದ ಹಾಗೆ ಇಂಡಿಯಾದಲ್ಲಿ ಕೋಟಿಯಲ್ಲಿ ಒಬ್ರಿಗೆ ಬರುವಂತ ಈ ಡಿಸೀಸ್ಗೆ ಕೋಟಿ ರೂಪಾಯಿಯನ ಒಂದು ಇಂಜೆಕ್ಷನ್. ನಾವೆಲ್ಲರೂ ಯಾವ್ದ್ಯಾವ್ದಕ್ಕೋ ಖರ್ಚುಗಳನ್ನ ಮಾಡ್ತೀವಿ. ಒಂದು ಸಲಿ ಮನಸಾರೆ ಈ ಕಂದಮ್ಮನ ಥೆರಪಿಗೋಸ್ಕರ ಎಲ್ಲರೂ ಮುಂದಾಗೋಣ ಅನ್ನೋದೇ ಇವತ್ತಿನ ಈ ಫ್ಯಾಮಿಲಿ ರೌಂಡ್ ನ ಬಹಳ ಮುಖ್ಯ ಉದ್ದೇಶ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಮಗುವಿಗೆ ಈಗ 2 ವರ್ಷ 2 ತಿಂಗಳು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 2 ಅನ್ನುವಂತಹ ತುಂಬ ರೇರ್ ಡಿಸೀಸ್ ಆಗಿದೆ. ಈ ಡಿಸೀಸು ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಇದೆ, ಬಟ್ ಅದ್ರ ಕಾಸ್ಟ್ 16 crore rupees. ಒಂದು ವೇಳೆ ನಾವು ಆ ಟ್ರೀಟ್ಮೆಂಟನ್ನು ಕೊಡಿಸ್ಲಿಲ್ಲ ಅಂದರೆ 10 ವರ್ಷಗಳ ನಂತರ ಹುಟ್ಟಿರುವಂತಹ ನಮ್ಮ ಮಗು ಇವಳು. ಈಗ ಆಲ್ರೆಡಿ ಇವಳಿಗೆ ಕಾಲಿಂದ ಸೊಂಟದವರೆಗೆ ಬಲಹೀನ ಆಗೋಗಿದ್ದಾಳೆ. ಸ್ಪ್ರೆಡ್ ಆಗ್ತಾ ಬಂದು ಲಂಗ್ಸಿಗೆ ಸ್ಪ್ರೆಡ್ ಆದರೆ ಇವಳ ಜೀವ ಉಳಿಯಲ್ಲ. ನಾವು ತಮ್ಮೆಲ್ಲರ ಹತ್ರ ಕೇಳ್ಕೊತಿರೋದು ಒಂದೇ, ಪ್ರತಿಯೊಬ್ಬರು ಕನ್ನಡಿಗರು ದಯವಿಟ್ಟು ನಮ್ಮ ಮಗುವನ್ನು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಉಳಿಸಿಕೊಡಿ. ಇದು ನಮ್ಮ ಕಳಕಳಿಯ ಮನವಿ ತಮ್ಮಲ್ಲಿ. ಮೇಡಮ್, ಈಗ ಅಂದ್ರೆ ಆ ಮಗುಗೆ ನಿಲ್ಲೋದಕ್ಕೆ ಕೂಡ ಬಹಳ ಕಷ್ಟ, ನಿಲ್ಲೋದಕ್ಕೆ ಆಗಲ್ಲ. ಅವಳಿಗೆ ನಿಲ್ಲಕ್ಕಲ್ಲ ಮೇಡಮ್, ಕೂತ್ಕೊಳ್ಳೋಕ್ಕೂ ಆಗಲ್ಲ. ವಿತೌಟ್ ಸಪೋರ್ಟು ಬಹಳ ಈಗ ಪ್ರತಿ ತಿಂಗಳು 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವಳಿಗೆ ಸಿರಪ್ಪನ್ನು ಹಾಕ್ತಾ ಇದ್ದೀವಿ ಈಗ 5 months ಇಂದ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಆ 16 crore ಇಂಜೆಕ್ಷನ್ನೇ ಕೊಡಬೇಕು. ಸಾರೆಗಾಮಪ ವೀಕ್ಷಕರೆಲ್ಲರಲ್ಲೂ ಒಂದು ಸಣ್ಣ ಮನವಿ, ಯಾರು ಒಂದು 10 ರೂಪಾಯಿ ಡೊನೇಟ್ ಮಾಡಿದ್ರು, ಒಂದು 2 ಕೋಟಿ ಕನ್ನಡಿಗರು ಡೊನೇಟ್ ಮಾಡಿದ್ರೆ 20 ಕೋಟಿ ಆಗ್ಬಿಡುತ್ತೆ. ಆ ಮಗುಗೆ
ಬರೀ ಇಂಜೆಕ್ಷನ್ ಒಂದೇ ಅಲ್ಲ, ಮುಂದೆ ಕೂಡ ಆರೈಕೆಗೆ ಅವಳಿಗೆ ಸಾಕಷ್ಟು ಹಣ ಇದ್ದು ಆ ಮಗು ಆರೋಗ್ಯಕರವಾಗಿ ಒಂದು ಒಳ್ಳೆ ಬದುಕನ್ನ ಬದುಕಲಿ ಅಂತ ನಮ್ಮೆಲ್ಲರ ಆಸೆ. ಸೊ ಎಲ್ಲರಲ್ಲೂ ಒಂದು ಸಣ್ಣ ಪ್ರಾರ್ಥನೆ. ಅಯ್ಯೋ, ಹಾಯ್, ಹಲೋ, ನೀನು ಸಮಸ್ತ ಕನ್ನಡಿಗರೇ, ನಿಮ್ಮ ಕೈಲಾಗಿದ್ದನ್ನ ದಯವಿಟ್ಟು ಡೊನೇಟ್ ಮಾಡಿ ಆ ಮಗುಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಂಡ್ ಈ ರೀತಿಯ ಒಂದು ವಿಷಯದ ಬಗ್ಗೆ ನಮ್ಮ ವಾಹಿನಿಗೆ, ನಮ್ಮ ಸಂಸ್ಥೆಗೆ, ನಮಗೆ ಈ ಒಂದು ವಿಷಯವನ್ನ ತಿಳಿಸ್ಕೊಟ್ಟವರು, ಈಗ ಅವರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸ್ವಾಗತಿಸಿ ಡಾಕ್ಟರ್ ಪುಷ್ಪವತಿ ಅವರು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಸ್ಪೀಚ್ ಅಂಡ್ ಹಿಯರಿಂಗ್ ನಿರ್ದೇಶಕರು ಹಾಗೂ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಆದಂತಹ ಸಹನಾ. ಆಗಬೇಕು. ಸೊ ಇವತ್ತು ನಮ್ಮ ಮನೆಯಿಂದನೇ ಶುರು ಮಾಡೋಣ. ಪ್ರತಿಯೊಬ್ಬರು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮಿಲ್ಯಾಪ್ ಅಂತ ಬರುತ್ತೆ, ನಿಮ್ಮ ಅಮೌಂಟ್ ಅನ್ನ ನೀವು ಅಲ್ಲಿಗೆ ಕಳಿಸ್ಕೊಡ್ಬೋದು, ಅಥವಾ ಈ ಮೊಬೈಲ್ ನಂಬರ್ ಸಂಖ್ಯೆಗೆ ನೀವು ಕಾಲ್ ಮಾಡಿ ಅಥವಾ ಪೇ ಮಾಡಬಹುದು. ತಪ್ಪದೆ ಕೀರ್ತನಾಗೆ ನಿಮ್ಮ ಸಹಾಯ ತಲುಪುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಥ್ಯಾಂಕ್ ಯು ಕೀರ್ತನಾ. ಥ್ಯಾಂಕ್ ಯು ಮ್ಯಾಮ್. ಧೈರ್ಯವಾಗಿರಿ. ಥ್ಯಾಂಕ್ ಯು ಸರ್. Stay strong, stay strong. Thank you for this very blissful, sweet surprise. Thanks, ma'am. ಈ ಕ್ಷಣದ ಬಗ್ಗೆ ಒಂದು ಮಾತಾಡಿ ಪ್ಲೀಸ್. ಅಮ್ಮ ಆಸೆ ಪಡ್ತಿದ್ದಾರೆ ನೀವಿಬ್ರು ಮಾತಾಡಬೇಕು ಅಂತ ಹೇಳಿ. ಫ್ಯೂ ವರ್ಡ್ಸ್ ಹೇಳಿ. ಎಷ್ಟು ಹೆಮ್ಮೆ ಇದೆ ರಾಜೇಶ್ ಕೃಷ್ಣನ್ ಸರ್ ಬಗ್ಗೆ. I'm very proud of my uncle. Tumba ಹೆಮ್ಮೆ ಇದೆ. He's a very loving, caring and beautiful human being. And he's the best uncle we could ever have or we could ask for. Well, I have to agree with what he said, and I wouldn't have asked for a better uncle or a grandma. I wouldn't have asked for a better family. How sweet. I'm sure ಸಾಕಷ್ಟು ಸಂದರ್ಭಗಳಲ್ಲಿ ನೀವೆಲ್ಲರೂ ಫ್ಯಾಮಿಲಿ ಫೋಟೋ ತಗೊಂಡಿರ್ತೀರಾ, ಆದ್ರೆ ಇವತ್ತು ಈ ವೇದಿಕೆಯಲ್ಲಿ ಒಂದು ಫ್ಯಾಮಿಲಿ ಫೋಟೋ ಆಗ್ಲೇಬೇಕು. If you don't mind, buddies. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.